ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇನ್ನೇನು ಭೂಮಿನೂ ಅಜಿತ್ತು ಇಬ್ಬರು ದೂರ ಆಗೋ ಟೈಮು ಇವತ್ತಿನ ದಿನ ಹತ್ತಿರ ಬಂದೇ ಬಿಟ್ಟಿದೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಏಕೆ ಅಂತಂದರೆ ಆಲ್ರೆಡಿ ಅಜಿತ್ತು ಬಿಟ್ಟೋಗೋ ಟೈಮ್ ಹತ್ತಿರ ಬಂದಾಯಿತು, ಇನ್ನು ಭೂಮಿ ಕೂಡ ದೂರ ಆಗೋ ಟೈಮು ಹತ್ತಿರ ಬಂದಾಯಿತು. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದೇ ನಿಮಗೆ ಕೊನೆವರೆಗೂ ನೋಡಿದ್ರೆ ಸ್ಟೋರಿ ಖಂಡಿತ ಅರ್ಥ ಆಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಹಾಗೆಯೇ ಫ್ಲಿಪ್ಕಾರ್ಟು ಅಥವಾ ಮಿಂತ್ರಾದಲ್ಲಿ ಲಿಂಕುಗಳನ್ನ ಹಾಕಿರ್ತೀನಿ, ಪ್ರಾಡಕ್ಟ್ ಲಿಂಕುಗಳನ್ನ ಏನು ಬೇಕೋ ಅದನ್ನು ಆರಾಮಾಗಿ ನೀವು ಬೈ ಮಾಡ್ಬೋದು, ಆಫರಲ್ಲಿ ನಡೀತಾ ಇದೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇಲ್ಲಿ ನಚ್ಚಿ ಭೂಮಿಗೆ ಒಂದು ಪರೀಕ್ಷೆನ ಕೊಟ್ಟಿರ್ತಾನೆ. ಅದೇನು ಅಂತಂದರೆ, ಅದಕ್ಕೆ ನಮ್ಮ ಅಣ್ಣನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅದು ಹೇಳಿ ಅದಕ್ಕೆ ನನಗೆ. ಏಕೆಂದರೆ ಇಷ್ಟೊಂದು ಓಡಾಡಿಕೊಂಡು ಇದು ಮಾಡಿಕೊಂಡು ಇದಿರಲ್ವ ಅವ್ರಿಗೋಸ್ಕರ ಕಾದ್ಕೊಂಡು ಅಂತಂದಾಗ ಮೈದು ಏನು ಗೊತ್ತಾ, ಈ ಆಕಾಶನ ಅಳತೆ ಮಾಡೋಕ್ಕಾಗುತ್ತಾ ಅಂತ ಅಂದಾಗ ವಾವ್, ಅದಕ್ಕೆ ಆಕಾಶನ ಅಳತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅಷ್ಟು ಪ್ರೀತಿ ಮಾಡ್ತೀರ ನಮ್ಮ ಅಣ್ಣನ ಅಂದಾಗ ಹೌದು ಮೈದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅದಕ್ಕೆ ನಿಮ್ಮ ಕ್ಯೂಟ್ ಜೋಡಿಗೆ ಯಾರ ದೃಷ್ಟಿನೂ ಬೀಳಬಾರ್ದು ಅದಕ್ಕೆ ಅಂತೇಳಿ ನಚ್ಚಿ ಹೇಳ್ತಾ ಇರ್ತಾನೆ. ಸೊ ಇನ್ನೊಂದು ಭೂಮಿ ಮೈದು ಹತ್ರ ಒಂದು ಮಾತು ತಗೊಳ್ತಾಳೆ. ಯಾಕೆ ಅಂದರೆ ಇವತ್ತು ಮನೆ ಬಿಟ್ಟು ಹೋಗೋ ಟೈಮ್ ಅವಳು. ಹಾಗಾಗಿ ಮೈದು ನನಗೆ ಒಂದು ಮಾತು ಕೊಡು ನೀನು ಅಂತೇಳಿ ಕೇಳಿದಾಗ ಅದಕ್ಕೆ ಅದು ಏನಂತ ಕೇಳಿ ಅದಕ್ಕೆ ನಿಮಗೆ ಮಾತು ಕೊಡಲ್ವ ನಾನು ಅಂತ ಹೇಳಿಬಿಟ್ಟು ನಚ್ಚಿ ಮಾತು ಕೊಡ್ತಾ ಇದ್ದಾನೆ. ಸೊ ಅದೇನು ಅಂತ ಅಂದಾಗ, ನೀವು ಈ ಥರ ಜೋಡಿಯಾಗಿರೋದ್ರಿಂದ ನಾನೊಂದು ಸರ್ಪ್ರೈಸ್ ಕೊಡಬೇಕು ನಿಮಗೆ ಅಂತಂದಾಗ, ಸರ್ಪ್ರೈಸ್ ಕೊಡೋದಕ್ಕಿಂತ ಮುಂಚೆನೇ ಒಂದು ಮಾತು ಕೊಡಿ ಅಂತ ಕೇಳಿದಾಗ ಒಂದು ಮಾತು ಕೇಳ್ತಾಳೆ ಭೂಮಿ. ಅದೇನು ಅಂತಂದರೆ, ನೋಡು ನಿಮ್ಮ ಅಣ್ಣನ ಯಾವುದೇ ಸಮಯದಲ್ಲೂ ಎಂಥ ಸಿಚುವೇಶನ್ಸಲ್ಲೂ ಯಾವತ್ತೂ ನೀನು ಬಿಟ್ಕೊಡ್ಬಾರ್ದು ಅಂತೇಳಿ ಹೇಳಿದಾಗ, ಅಯ್ಯೋ ಅತಿಗೆ ನೀವು ಹೇಳಬೇಕಾ ಅದನ್ನು, ಖಂಡಿತ ಬಿಟ್ಕೊಡಲ್ಲ ಅದಕ್ಕೆ, ನಮ್ಮ ರೋನ ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆಯೇ ನಂದು ಒಂದು ಮಾತು ನಡೆಸ್ಕೊಡಿ ಅಂತ ಹೇಳ್ಬಿಟ್ಟು ನಚ್ಚಿ ಕೇಳ್ತಾನೆ. ಅದೇನು ಹೇಳು ಮೈದು ಅಂದಾಗ, ಅಣ್ಣ ಸ್ವಲ್ಪ ಲೇಟಾಗಿ ಬಂದಾಗ ಬೈಯೋದಾಗಲಿ, ಮಹಾಕಾಳಿ ಥರ ರುದ್ರವ್ ಥರ ತಾಳೋದಾಗಲಿ ಇದೆಲ್ಲ ಮಾಡಿಬಿಡಿ ಅದಕ್ಕೆ ಅಂದಾಗ, ಇಲ್ಲ ಮೈದು ಆ ರೀತಿ ಯಾವತ್ತೂ ನಿಮ್ಮ ಅಣ್ಣನ ನಡೆಸ್ಕೊಂಡು ಇಲ್ಲ, ಆ ರೀತಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಿಮಗೆ ಯಾರ ದೃಷ್ಟಿನೂ ಬೀಳ್ದಲೇ ಇರಲಿ ಅಂತೇಳಿ ನಚ್ಚಿ ಅವ್ರಿಗೆ ದೃಷ್ಟಿ ತೆಗಿತಾನೆ ಅವ್ರ ಅತ್ತಿಗೆಗೆ. ಸೊ ಹಾಗೆ ಇವಳು ಕೂಡ ಅಷ್ಟೇ ದೃಷ್ಟಿ ತೆಗೆದ್ಬಿಟ್ಟು ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ತುಂಬಾ ಅನ್ಯೂನ್ಯತೆಯಿಂದ ಇರ್ತಾರೆ. ಸೊ ಅದಕ್ಕೆ ಇಷ್ಟೊಂದು ಯಾಕೆ ಟೆನ್ಷನ್ ಮಾಡ್ಕೋಬೇಕು, ಫಸ್ಟ್ ಅಣ್ಣನಿಗೆ ಫೋನ್ ಮಾಡಿ ಎಲ್ಲಿದ್ದಾರಂತ ಗೊತ್ತಾಗುತ್ತಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಾಗ ಫೋನ್ ಮಾಡ್ತಾಳೆ ಭೂಮಿ. ಫೋನೆಲ್ಲ ಮಾಡಿ ಆದಮೇಲೆ ಒಂದೇ ಉಸಿರಲ್ಲಿ, ಸಾಹೇಬ್ರೆ ಎಲ್ಲಿದ್ದೀರಾ, ಊಟ ಮಾಡಿದ್ರಾ, ಏನು ಮಾಡ್ತಾಯಿದ್ದೀರಾ, ಕೆಲಸ ವರ್ಕ್ ಪ್ರೆಜರ್ ಇದೆಯಾ, ಯಾಕೆ ನೀವು ಇಷ್ಟೊತ್ತಾರು ಬರಲಿಲ್ಲ, ನಿಮ್ಗೆ ಹಶ್ವಾಗಿದೆಯಾ, ಟೈರ್ಡ್ ಆಗಿದೆಯಾ, ಇನ್ನೂ ಕಾಫಿ ಕುಡ್ದಿಲ್ವಾ, ಅಯ್ಯೋ ಒಂದು ಪ್ರಶ್ನೆಗಳಲ್ಲ ಒಂದೇ ಉಸಿರಲ್ಲಿ ಒದರ್ಬಿಡ್ತಾಳೆ, ಸುಮ್ಮನೆ ಹೇಳ್ಬಿಡ್ತಾಳೆ. ಹಾಗೆ ಹೇಳಿದ ತಕ್ಷಣ ಅಜಿತ್ ಅವೆಲ್ಲ ಕೇಳಿಸ್ಕೊಂಡು ಲಾಸ್ಟ್ ಫೈನಲಿ ನನ್ನ ಬಟ್ಟೆ ಪ್ಯಾಕ್ ಮಾಡು ಅಂತ ಹೇಳ್ಬಿಡ್ತಾನೆ. ಹಂಗಂದ ತಕ್ಷಣ ಅವಳಿಗೆ ಏನು ಕೇಳಿಸುತ್ತೆ ಗೊತ್ತಾ, ಬೇರೆ ಥರ ಕೇಳಿಸ್ಬಿಟ್ಟು ಫೋನ್ನ ಇಟ್ಬಿಟ್ಟು ಥರ ಫೀಲಿಂಗ್ ಮಾಡಿಕೊಂಡು ಸಪ್ಪಗಾಗಿಬಿಡ್ತಾಳೆ. ಯಾಕೆ ಅದಕ್ಕೆ ಆ ರೀತಿ ಫೀಲಿಂಗ್ ಮಾಡ್ಕೊಂಡ್ರಿ ಸಪ್ಪಗಾದ್ರಿ ಅಂತ ನಚ್ಚಿ ಕೇಳಿದಾಗ, ಅಯ್ಯೋ ಏನಿಲ್ಲ ಮೈದು ಬರ್ತಾರಂತೆ ಆಂದೇವೆ ಅಂತ ಹೇಳಿದರು ಅಂತೇಳಿ ಸುಳ್ಳು ಹೇಳ್ತಾರೆ. ಸೊ ಇನ್ನೇನು ಹಂಗೆ ಹೇಳಿದ ತಕ್ಷಣ ನಚ್ಚಿ ಇಟ್ಕೊಂಡು ಅದನ್ನೇ ನಂಬ್ಕೊಂಡು ಭೂಮಿಯಲ್ಲಿ ನಿಂತ್ಕೊಳ್ದಲೇ ಬೇಜಾರು ಮಾಡಿಕೊಂಡು ಅವಳು ಒಳಗಡೆ ಓಡೋಗ್ಬಿಡ್ತಾಳೆ. ಸುಮ್ಮನೆ ತುಂಬ ಫೀಲ್ ಆಗ್ತಿರುತ್ತೆ ಅವಳಿಗೆ. ಆಗ ನಚ್ಚಿಗೆ ಗೊತ್ತಾಗಲ್ಲ ಆ ವಿಷಯ. ಸೊ ಇನ್ನೇನು ಎಷ್ಟು ಕ್ಯೂಟು ನಮ್ಮ ಅತ್ತಿಗೆ, ನಮ್ಮ ಬ್ರೋ ನಮ್ಮ ಅತ್ತಿಗೆ ಯಾವಾಗಲೂ ಸಂತೋಷವಾಗಿ ಇದೇ ರೀತಿ ಇರಬೇಕು ಅಂತ ಅಂದ್ಕೊಳ್ತಾನೆ ನಚ್ಚಿ ಕೂಡ. ಅವಳು ಬಂದಳೇ ಓಡಿ ಬಂದು ದೇವ್ರ ಹತ್ರ ಕೈ ಮುಗಿತಾ ಇರ್ತಾಳೆ. ಅಮ್ಮ ನಾನು ಈ ಮನೆಯಿಂದ ಬಿಟ್ಟು ಹೋಗ್ಬೇಕಾ, ಈ ಮನೆಯವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಾ, ಹಾಗಾದರೆ ನನ್ನ ಅಜ್ಜಿ ಸಾಹೇಬ್ರನ್ನ ನಾನು ಬಿಟ್ಟು ಹೋಗ್ಬೇಕಾ ತಾಯಿ, ಹೇಗಾದರೂ ಮಾಡಿ ಮನೇಲಿ ಉಳಿಸ್ಕೊಳಮ್ಮ, ನನಗೆ ಈ ಫ್ಯಾಮಿಲಿನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲಮ್ಮ, ನಮ್ಮ ಅಜಿತ್ ಸಾಹೇಬ್ರನ್ನ ಬಿಟ್ಟು ನನಗೆ ಬದುಕೋ ಶಕ್ತಿ ಖಂಡಿತ ಇಲ್ಲಮ್ಮ, ಹೇಗಾದರೂ ಮಾಡಿ ನನ್ನ ಉಳಿಸ್ಕೋ ತಾಯಿ ಅಂತೇಳಿ ಬೇಡ್ಕೋತಾ ಇರ್ತಾಳೆ. ಮತ್ತು ಅಲ್ಲಿ ಬೇಡ್ಕೋಬೇಕಾದಾಗ ಅಮ್ಮನ ಕರುಳು ಯಾವತ್ತೂ ಅಂಬಲಿಸ್ತಾ ಇರುತ್ತಲ್ವ. ಸೊ ಹಾಗಾಗಿ ಶಾರದಾ ಅದನ್ನು ಅವಳ ಮನಸ್ಸಲ್ಲಿ ಅಂದ್ಕೊಳ್ಳೋದನ್ನ ಕೇಳಿಸ್ಕೊಂಡು ಶಾರದಾ ಕೂಡ ಬಂದು ಕೈ ಮುಕ್ಕೊಂಡು ನಿಂತಿರ್ತಾಳೆ. ಅದನ್ನೆಲ್ಲ ನೋಡಿ ಮನೆಯವ್ರು ಕೂಡ ಅಲ್ಲಿಗೆ ಬರ್ತಾರೆ. ಬಂದು ಭೂಮಿ ಅಂತ ಹೇಳಿ ಮಾತಾಡಿಸಿದಾಗ ಕಣ್ಣು ಬಿಟ್ಬಿಟ್ಟು ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ತಾಯಿ ಮಗಳು ಇಷ್ಟು ಚೆನ್ನಾಗಿ ಬೇಡ್ಕೋತಾ ಇದ್ದೀರಾ, ಅದೇನು ಬೇಡ್ಕೋತಾ ಇದ್ದೀರಾ ದೇವ್ರ ಹತ್ರ ಅಂದಾಗ ಭೂಮಿ ಶಾರದಾನ ನೋಡೇ ಇರಲ್ಲ, ಆದರೆ ಪಕ್ಕದಲ್ಲೇ ಇರ್ತಾಳೆ. ನೋಡ್ತಾಳೆ ಹಿಂಗೆ ಪಕ್ಕದಲ್ಲಿ. ಅವಾಗ ಶಾರದಾ ನಿಂತಿರ್ತಾಳೆ. ಅವಾಗ ಅಶ್ವಿನಿಗಂತೂ ಪುಕು ಅಂತ ಇರುತ್ತೆ. ಇವರು ಮನೆ ಹೋಲಿಕೆ, ಯಾವಾಗಲೂ ತಾಯಿ ಮಗಳು ಹೋಲಿಕೆ, ನಿಮ್ಮಿಬ್ಬರದು ಪ್ರತಿಯೊಂದು ತಾಯಿ ಮಗಳ ಥರನೇ ಬಿಹೇವ್ ಮಾಡ್ತಾ ಇರ್ತೀರಾ,
ಅವಳಲ್ಲಿರೋ ಸ್ವಭಾವ ಎಲ್ಲ ನಿನ್ನ ಹತ್ರ ಇದೆ. ಯಾರಾದರೂ ಒಂಚೂರು ಅಯ್ಯೋ ಪಾಪ ಅಂದರೆ ಸಾಕು, ನೀನು ಕೂಡ ಅಷ್ಟೇ ಕರುಣೆ ತೋರಿಸ್ತೀಯ. ಶಾರದಾ ಕೂಡ ಅದೇ ರೀತಿ ಇದ್ಲು. ಏನೇ ಕಷ್ಟ ಪ್ರಾಬ್ಲಮ್ಮು ನೋವು ಬಂದರೂ ಕೂಡ ದೇವ್ರ ಮುಂದೆ ಹೋಗಿ ಹೇಳ್ಕೊತಾ ಇದ್ಲು ಶಾರದಾ. ನೀನು ಕೂಡ ಅದೇ ರೀತಿ ಮಾಡ್ತೀಯ. ಮಲ್ಗೋದ್ಕಿಂತ ಮುಂಚೆ ದೇವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಮಲ್ಕೋತಾ ಇದ್ಲು. ನೀನು ಕೂಡ ಅದೇ ರೀತಿ ಮಾಡ್ತೀಯ ಅಂತ ಹೇಳಿದಾಗ ಅಶ್ವಿನಿಗೆ ಪುಕು ಪುಕು ಅಂತ ಇರುತ್ತೆ. ಸೊ ಅದೆಲ್ಲ ಹೋಲಿಕೆಗಳು ಒಂದೇ ಥರ ಇದೆ ಅಂತ ಅಂದಮೇಲೆ ನೀವು ಯಾವುದೋ ಜನ್ಮದಲ್ಲಿ ಇಬ್ಬರು ಕೂಡ ತಾಯಿ ಮಗಳೇ ಆಗಿ ಹುಟ್ಟಿದ್ದೀರಾ. ಅದಕ್ಕೆ ಇವಾಗ ಪ್ರತಿಯೊಂದು ಶಾರದಾ ಒಂದು ಸ್ವಭಾವನೇ ನಿನಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅಜ್ಜಿ ಆಗಿರ್ಬೋದು, ಶ್ರವಣ ಆಗಿರ್ಬೋದು, ರಮಣ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಸೊ ಅದೆಲ್ಲ ಆದಮೇಲೆ ಫೈನಲಿ ಇಲ್ಲಿ ಸತ್ಯಣ್ಣ ಬಂದಿರ್ತಾನೆ. ಭೂಮಿ ಅಂತೇಳಿ ಕೂತ್ಕೊಂಡು ಬಂದಿರ್ತಾನೆ. ಆವಾಗ ತುಂಬ ಶಾಕ್ ಆಗಿಬಿಟ್ಟು ಭೂಮಿ ಓಡ್ ಬರ್ತಾಳೆ ಹೊರಗಡೆ. ಮನೆಯವ್ರು ಕೂಡ ಹಿಂದೆನೇ ಓಡ್ ಬರ್ತಾರೆ. ಅಂದರೆ ಇದು ಭೂಮಿಗೆ ಹೇಳೋ ವಿಷಯ ಆಗಿರುತ್ತೆ. ಸೊ ಆದರೂ ಕೂಡ ಮನೆಯವ್ರು ಬರ್ತಾರೆ. ಸತ್ಯಣ್ಣ ಸಾಹೇಬ್ರು ಬಂದ್ರಾ ಅಂತ ಕೇಳಿದಾಗ ಸಾಹೇಬ್ರು ಬರಲ್ವಲ್ಲ ಅಂತೇಳ್ಬಿಟ್ಟು ಶಾಕ್ ಕೊಟ್ಬಿಡ್ತಾನೆ ಸತ್ಯಣ್ಣ. ಏನು ಹೇಳ್ತಿದ್ದೀರಾ ನೀವು ಅಂತ ಅಂದಾಗ ನಿಮ್ಮ ಸಾಹೇಬ್ರ ಅಂತ ಕೂಡ ಮಾತಾಡ್ತಾನೆ. ಅಲ್ಲೋ ಅದು ಏನು ಹೇಳ್ಬೇಕಂತ ಅಂದ್ಕೊಂಡಿದ್ಯಾ, ಅದೇನೋ ನೇರವಾಗಿ ಹೇಳೋ ಅಂತ ಅಜ್ಜಿ ಕೂಡ ಹೇಳ್ತಾರೆ. ಅಜ್ಜಿ ಅದೇನಿಲ್ಲ, ಏನು ಗೊತ್ತಾ, ಸಾಹೇಬ್ರು ಬರಲ್ಲ ಅಂದರೆ ಅಜಿತ್ ಬರಲ್ಲ ಮನೆಗೆ. ಯಾಕೆ ಅಂತಂದರೆ ಅವನು ಮನೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಅಲ್ಲಿರೋರೆಲ್ಲ ತುಂಬ ಶಾಕ್ ಆಗಿಬಿಟ್ಟು ಏನು ಹೇಳ್ತಿದೆಯಾ ಕರೆಕ್ಟಾಗಿ ಹೇಳು ಅಂತ ಅಂದಾಗ, ಹೌದು ನಮ್ಮ ಅಜಿತ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ. ಸೊ ಹಾಗಾಗಿ ಅವ್ನು ಇಲ್ಲಿ ಬರೋಕ್ಕಾಗೋದಿಲ್ಲ, ಅವ್ನು ಇವಾಗ ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಬರೀ ಶಾಕು ಅಲ್ಲಿರೋರೆಲ್ಲ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಒಂದು ಕಡೆ ಅಂಜು, ಅಶ್ವಿನಿ ಎಲ್ಲರ ಮುಖನೂ ಶಾಕೆ. ಸಂಗೀತ ಇಷ್ಟು ಬೇಗ ಈಗಲೇ ಹೋಗ್ಬೇಕಂತ ಬೇರೆ ಕಡೆ ಅಂತೇಳಿ ಕೇಳ್ತಾ ಇರ್ತಾರೆ. ಸತ್ಯಣ್ಣ ಏನು ಹೇಳ್ತಿದ್ದೀರ ನೀವು, ಇಷ್ಟು ಬೇಗ ಅದೇ ಹೋಗ್ಬೇಕಂದ್ರೆ ಅದು ಏನಾಗುತ್ತೆ, ಹಾಗಾದರೆ ನಾನು ಈ ಬಟ್ಟೆ ಪ್ಯಾಕ್ ಮಾಡಂದಿತ್ತು ಅದೇ ವಿಷಯಕ್ಕ ಅಂತ ಅಂದಾಗ ಹೌದು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆವಾಗ ಭೂಮಿಗೆ ಪ್ಲಾಸ್ ಆಗುತ್ತೆ. ನನಗೆ ಬಟ್ಟೆ ಪ್ಯಾಕ್ ಮಾಡು ಅಂದಾಗ, ಆದರೆ ನಾನೇನಾದ್ರು ಪ್ಯಾಕ್ ಮಾಡ್ಕೋಬೇಕಂತ ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು. ಸೊ ಆದರೆ ಇಲ್ಲಿ ಅಜಿತ್ಗೆ ಪ್ಯಾಕ್ ಮಾಡುವಂತ ಅಜಿತ್ ಫೋನ್ ಮಾಡಿ ಹೇಳಿರೋದು. ಸೊ ಇನ್ನೇನು ಸತ್ಯಣ್ಣ ಅಂತೂ ಪರೀಕ್ಷೆ ಮಾಡ್ತಲೇ ಇದ್ದಾನೆ. ಇದು ಒಂದು ಪರೀಕ್ಷೆ ಆಗಿರುತ್ತೆ ಆ್ಯಕ್ಚುಲಿ ಅವರಿಬ್ಬರಿಗೆ. ಇನ್ನು ಇಲ್ಲಿ ನಾಳೆನೇ ಹೋಗಬೇಕು ಅಂತಂದಾಗ ಆವಾಗ ಮನೆಯವರೆಲ್ಲ ತುಂಬ ಕಂಗಾಲಾದಾಗ ಶ್ರವಣ್ ಹೇಳ್ತಾನೆ, ನಾನು ಆ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಗೊತ್ತು, ಯಾವುದಾದ್ರೂ ಎಮರ್ಜೆನ್ಸಿ ಕೆಲಸ ಬಂತು, ಎಮರ್ಜೆನ್ಸಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಮೇಲಧಿಕಾರಿಗಳನ್ನ ತಿರಸ್ಕಾರ ಮಾಡೋಂಗಿಲ್ಲ, ನಾವು ಹೋಗಲೇಬೇಕು ಡ್ಯೂಟಿಗೆ ಅಂತ ಕೂಡ ಶ್ರವಣ್ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಇಷ್ಟು ಸಡನ್ನಾಗ, ಅದ್ರಾಗೆ ಮದುವೆ ವಾರ್ಷಿಕೋತ್ಸವ ಇವ್ರದ್ದು 2 ದಿನ ಇದೆ, ನಾವೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ, ಆದರೆ ಇಷ್ಟು ಬೇಗ ಹೋದರೆ ಹೇಗೆ ಅಂತೇಳಿ ಸಂಗೀತ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ, ಅವನು ಹೋಗಲೇಬೇಕೀಗ ಅಂಥ ಸಿಚುವೇಶನ್ಸ್ ಬಂದಿದೆ ಅಂತ ಸತ್ಯಣ್ಣ ಹೇಳ್ತಾರೆ. ರಾಮಣ್ಣ ಇದ್ಕೊಂಡು ನಮಗಂತೂ ತುಂಬ ಬೇಜಾರಾಗ್ತಿದೆ ಕಣಪ್ಪ, ನಮ್ಮ ಶ್ರವಣ ಫಸ್ಟ್ನೇ ವಾರ್ಷಿಕೋತ್ಸವ ಬೇರೆ ನಮ್ಮ ಅಜಿತು ಭೂಮಿದು, ನಾವು ವಾರ್ಷಿಕೋತ್ಸವ ಮಾಡಬೇಕು. ಸೊ ಹಾಗಾಗಿ ಅಂತಂದಾಗ ಮತ್ತು ಇವಳು ಭೂಮಿ ಕೇಳ್ತಾಳೆ, ಹಂಗಾದರೆ ನಾನು ಹೋಗ್ಬೋದಾ ಸಾಹೇಬ್ರ ಜೊತೆ ಅಂತ ಅಂದಾಗ, ಇಲ್ಲ ಭೂಮಿ ಫಸ್ಟಿಗೆಲ್ಲ ನಿನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಏಕೆ ಅಂತಂದರೆ ಅವನು ಹೋಗಿ ಅಲ್ಲೆಲ್ಲ ಸೆಟ್ ಆಗಬೇಕು, ಡ್ಯೂಟಿ ಹೇಗಿದೆ, ಊರು ಹೇಗಿದೆ ಅಂತೆಲ್ಲ ನೋಡ್ಕೋಬೇಕು, ಆಮೇಲೆ ಫ್ಯಾಮಿಲಿ ಪ್ಲಾನಿಂಗು ಅಂತ ಹೇಳಿಬಿಟ್ಟು ಸತ್ಯಣ್ಣ ಹೇಳಿದಾಗ ಭೂಮಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಹಾಗಾದರೆ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಸಾಹೇಬರು ಅಂತ ಹೇಳ್ಬಿಟ್ಟು, ಬಿಟ್ಟು ಹೋಗ್ತಾರೆ, ಈಗ ಹೋಗಲೇಬೇಕಲ್ವ ಅವನು ಅಂತ ಹೇಳ್ಬಿಟ್ಟು. ಅಂದರೆ ಸತ್ಯಣ್ಣ ಒಂಥರ ಭೂಮಿಗೆ ಅರ್ಥ ಆಗುತ್ತೆ, ಆದರೆ ಮನೆಯವ್ರಿಗೆ ಅರ್ಥ ಆಗಲ್ಲ. ಆ ರೀತಿ ಭೂಮಿಗೆ ಅರ್ಥ ಆಗೋ ಥರ ಅವಳು ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾಳಲ್ವ ಈ ಮನೇನ. ಸೊ ಹಾಗಾಗಿ ಅವಳಿಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಅವ್ನು ಏನೇನೋ ಮಾತಾಡ್ತಾ ಇರ್ತಾನೆ. ಅವಳಿಗೆ ದಡ್ಡಿಗೆ ಅರ್ಥನೇ ಆಗ್ತಾ ಇರಲ್ಲ, ಒಂದು ತಲೆ ಒಳಕ್ಕೆ ಹೋಗಲ್ಲ. ಇನ್ನು ಅದೆಲ್ಲ ಆದಮೇಲೆ ಈಗ ಬಟ್ಟೆ ಪ್ಯಾಕ್ ಮಾಡಬೇಕು, ಒಂದು ಕೆಲಸ ಮಾಡಿ ನಾನು ಹೋಗಿ ಬಟ್ಟೆನ ಪ್ಯಾಕ್ ಮಾಡ್ತೀನಿ ಅಂತ ಸತ್ಯಣ್ಣ ಅಂತಾನೆ. ಹಂಗಂದ ತಕ್ಷಣ ಏಯ್ ಸತ್ಯ ನಿಲ್ಸೋ, ಏನು ಹೇಳ್ತಿದ್ಯಾ ನೀನು, ಅಜ್ಜಿ ಹೇಳ್ತಾ ಇರ್ತಾರೆ. ಹೇಳ್ತಿರ್ಬೇಕಾದಾಗ ನೀನು ಯಾಕೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಬೇಕು ಅಂತ ಅಂದಾಗ, ಹೇಳ್ತೀನಾ ಅಂಥೇಳಿ ಸತ್ಯಣ್ಣ ಹೇಳ್ತಾರೆ. ಅಂದರೆ ಭೂಮಿಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು, ಹೇಳ್ತಿದ್ದಾಳೆ ತಾನೆ ಅವಳೋಗಿ ಬಟ್ಟೆ ಪ್ಯಾಕ್ ಮಾಡ್ತಾಳೆ ಬಿಡು ಅಂತಂದಾಗ, ಹೋಗಮ್ಮ ಬಟ್ಟೆ ಪ್ಯಾಕ್ ಮಾಡು ಬೇಗ ಅಂತೇಳಿ ಅಜ್ಜಿ ಹೇಳ್ತಾರೆ. ಆಗ ಭೂಮಿ ಹೋಗ್ತಾಳೆ. ನಮ್ಮ ಮನೆಯವ್ರು ಕೂಡ ಎಲ್ಲರೂ ಹೋಗೋಣ ಬನ್ನಿ ಅಂತ ಒಳಗೆ ಹೋದಾಗ ಸತ್ಯಣ್ಣ ಇಲ್ಲಿ ಅಂದ್ಕೊಳ್ಳೋದು ಒಂದೇ, ಎಲ್ಲರಿಗೂ ಕೂಡ ಕ್ಷಮೆ ಇರಲಿ, ಏಕೆಂದರೆ ಇದನ್ನೆಲ್ಲ ಮಾಡಿದ್ದು ನಾನೇ. ಅವರಿಬ್ಬರು ದೂರ ಹೋಗಿ ಬೇರೆ ಕಡೆ ಸೆಟ್ಲಾದರೆ ಅವರಿಬ್ಬರು ಪ್ರೀತಿನ ಒಬ್ರಿಗೊಬ್ರು ಹಂಚ್ಕೊಂಡು ಆ್ಯಕ್ಚುಲಿ ಸರಿ ಹೋಗ್ಬೋದನ್ನೋ ಒಂದು ರೀಸನ್ಗೆ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ಥರ ಮಾಡಿರೋದೇ ನಾನು ಅಂತ ಸತ್ಯಣ್ಣ ಹೇಳ್ತಾರೆ. ಇನ್ನಷ್ಟಲ್ಲೇ ರೂಮಿಗೆ ಬಂದು ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾಳೆ ಭೂಮಿ. ಅಲ್ಲಿ ಸತ್ಯಣ್ಣ ಬರ್ತಾರೆ. ಹೌದು ನೀನು ಯಾಕೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಅಯ್ಯೋ ಅಜಿತ್ ಸಾಹೇಬ್ರು ನಾನು ಮಾಡ್ದೆ ನೀನ್ಯಾರು ಮಾಡ್ತಾರೆ ಅಂತ ಭೂಮಿ ಹೇಳ್ತಾಳೆ. ಅಲ್ಲ ಭೂಮಿ, ನನ್ನ ಗಂಡನ ಪ್ಯಾಕ್ ನಾನು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇನ್ನೆರಡೇ ದಿನ ನಿನ್ನ ಗಂಡ, ಆಮೇಲೆ ನಿನ್ನ ಗಂಡ ಅಲ್ಲ, ನೀನೇ ಬಿಟ್ಟೋಗಿ ರೆಡಿ ಆಗಿದೆಯಾ
ಆಲ್ರೆಡಿ 2 ದಿನ ಆದಮೇಲೆ ಅಗ್ರಿಮೆಂಟಲ್ಲಿ ಬರೆದಿದೆ, ನೀನು ಯಾರೋ ಅವನು ಯಾರೋ, ಆ್ಯಕ್ಚುಲಿ ಈ ಕೆಲಸ ನೀನು ಮಾಡಬಾರ್ದು ಭೂಮಿ, ಬಿಡು ನಾನು ಮಾಡ್ತೀನಿ ಅಂತೇಳಿ ಸತ್ಯಣ್ಣ ಬಟ್ಟೆನ ಕಿತ್ಕೋತಾನೆ ಕೈಗಳು. ನಾನು ಪ್ಯಾಕ್ ಮಾಡ್ತೀನಿ ಕೊಡು, ನೀನು ಹೆಂಡ್ತಿಯಲ್ಲ ಅವನಿಗೆ, ಇನ್ನು 2 ದಿನ ಹೆಂಡ್ತಿ ಆಗಿರೋದು ಅಂತ ಹೇಳಿ ಬಟ್ಟೆ ಕಿತ್ಕೋಬೇಕಾದಾಗ ಭೂಮಿ ಇದ್ಕೊಂಡು, ನೋಡು ಸತ್ಯಣ್ಣ ತೆಗಿರಿ, ನನ್ನ ಗಂಡನ ಕೆಲಸನ ನಾನು ಯಾರಿಗೂ ಬಿಟ್ಕೊಡಲ್ಲ, ನನಗೆ ಅಣ್ಣನ ಕೆಲಸನ ನಾನೇ ಮಾಡಬೇಕು, ಏನು ಗೊತ್ತಾ, ಇನ್ನು 2 ದಿನ ಆಗಲೇಳು, 2 ದಿನದವರೆಗೂ ನಾನೇ ಮಾಡ್ತೀನಿ, ನಾನು ಸಾಯಬಾರ್ದು ಅಂತ ಹೇಳ್ಬಿಟ್ಟು ವಾದಿ ಮಾಡ್ತಾ ಇರ್ತಾಳೆ. ಬಟ್ಟೆ ಮಡ್ಚಕ್ಕೆ ಬಿಡೋದೇ ಇಲ್ಲ. ಆಗ ಸತ್ಯಣ್ಣ ವಾದಿ ಮಾಡ್ತಲೇ ಇರ್ತಾನೆ. ಏನು ಅಧಿಕಾರ ಐತಂತೆ ಮಾಡ್ತೀಯ ನೀನು, ಇಷ್ಟಕ್ಕೂ ಈ ಕೆಲಸ ನೀನು ಮಾಡೋಂಗಿಲ್ಲ, ನೀನು ಇನ್ನು 2 ದಿನ ನೀನು ಬಿಟ್ಟೋಗ್ತೀಯ ಅಂತ ಪದೇ ಪದೇ ಅಂತಲೇ ಇರ್ತಾನೆ. ಹಿಂಗಾದ್ರೆ ಅವಳ ಮನಸ್ಸಲ್ಲಿರೋದು ಹೊರಗಡೆ ಬರಲಿ ಅಂತ ಹೇಳ್ತಲೇ ಇರ್ತಾನೆ. ಆದರೆ ಅಪ್ಪ ದೇವ್ರೆ, ಇವಳಷ್ಟು ಸ್ವಾಭಿಮಾನಿ ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಯಾರೆಕ್ಟ್ರಿಗೆ ಅಷ್ಟೊಂದು ಸ್ವಾಭಿಮಾನ ಕ್ಯಾರೆಕ್ಟ್ರ್ ಕೊಟ್ಬಿಟ್ಟಿದ್ದಾರೆ. ಅವಳು ಹೇಳ್ತಾನೆ ಇರಲ್ಲ, ನಾನು ಬಿಟ್ಟು ಹೋಗಲ್ಲ, ನನ್ನ ಗಂಡನ ಪ್ರೀತಿ ಮಾಡ್ತಿದ್ದೀನಿ ಅಂತ ಒಂದು ಮಾತು ಸತ್ಯಣ್ಣನ ಹತ್ರ ಹೇಳ್ಬೋದಲ್ವಾ, ಅದು ಅಡ್ಡಿ ಹೇಳೋದೇ ಇಲ್ಲ. ಸೊ ಇನ್ನೇನು ಫೈನಲಿ ನೋಡಿ ಸತ್ಯಣ್ಣ, ನಾನಿನ್ನು 2 ದಿನ ಇಲ್ಲೇ ಇರ್ತೀನಿ, ಆದರೂ ಸೈಬರ್ ಕೆಲಸ ನಾನೇ ಮಾಡ್ತೀನಿ, ಈಗ ನೀವು ಮಾಡೋ ಅವಶ್ಯಕತೆ ಇಲ್ಲ ಸತ್ಯಣ್ಣ ಅಂತ ಹೇಳಿದಾಗ, ಆವಾಗ ಸುಮ್ಮನೆ ಬಿಟ್ಟೋಗ್ತಾ ಇದೆಯಾ, ಆದರೂ ಕೂಡ ಇಷ್ಟೊಂದೆಲ್ಲ ವಾದಿ ಮಾಡ್ತೀಯಲ್ಲ ಭೂಮಿ ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇನ್ನೇನು ಅಜಿತ್ ಬಂದರು ಅಂತೇಳಿ ಸಂಗೀತ ಅಷ್ಟಲ್ಲೇ ಕರೆಯೋಕ್ಕೆ ಅಂತ ಬರ್ತಾಳೆ. ಅಲ್ಲಿಂದ ಖುಷಿಯಾಗಿ ಹೋಗ್ಬಿಡ್ತಾಳೆ, ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಆವಾಗ ಸತ್ಯಣ್ಣ ಅನ್ಕೋತಾನೆ, ಈ ಹುಡುಗಿಗೆ ಇಷ್ಟೊಂದು ಪ್ರೀತಿ ಇದೆ ಅಜಿತನ ಮೇಲೆ, ಯಾಕೆ ಹೇಳ್ಕೊತಾ ಇಲ್ಲ, ಅವನಿಗೆ ನೋಡಿದ್ರೆ ಬೆಟ್ಟದಷ್ಟು ಪ್ರೀತಿ ಇದೆ, ಒಬ್ರಿಗೊಬ್ರು ಮನ ಬಿಚ್ಚಿ ಮಾತಾಡ್ತಾನೆ ಇಲ್ಲ, ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಮುಗ್ದೇ ಹೋಯ್ತಲ್ವಾ, ಇಷ್ಟೊಂದು ಯಾಕೆ ಒದ್ದಾಡಬೇಕು ಸತ್ಯಣ್ಣ ಹಂಗೆ ಅಂದ್ಕೊಂಡು, ನಾನೇ ಇವರಿಬ್ಬರಿಗೆ ಏನಾದರೂ ಮಾಡಿ ಇವರಿಬ್ಬರು ಒಂದಾಗಬೇಕು ಅನ್ನೋದು ಸತ್ಯಣ್ಣನ ಆಸೆ ಆಗಿರುತ್ತೆ. ಇನ್ನೇನು ಅಷ್ಟರಲ್ಲೇ ಸಾಹೇಬ್ರು ಬಂದು ಕೂತಿರ್ತಾರೆ. ಆವಾಗ ಭೂಮಿ ಸಾಹೇಬ್ರನ್ನ ನೋಡಿ ಸಾಹೇಬ್ರೆ ಅಂತೇಳಿ ಓಡಿ ಬಂದು ಹಗ್ ಮಾಡ್ಕೊಬಿಡ್ತಾಳೆ. ಹಗ್ ಮಾಡಿಕೊಂಡು, ಸಾಹೇಬ್ರೆ ನನ್ನ ಬಿಟ್ಟೋಗ್ಬಿಡಿ ಸಾಹೇಬ್ರೆ, ನನ್ನೂ ಕರ್ಕೊಂಡೋಗಿ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ, ನಿಮ್ಮನ್ನು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಸಾಹೇಬ್ರೆ, ಊಟ ಮಾಡಿದ್ರ ತಿಂಡಿ ತಿಂದ್ರ ಅಂತೇಳಿ ಏನು ಮುದ್ದಾಡ್ತಾ ಇರ್ತಾಳೆ ಅಜಿತ್ನ. ಸುಮ್ಮನೆ ಎಷ್ಟು ಶಾಕ್ ಆಗೋ ಥರ ಮುದ್ದಾಡ್ಬಿಡ್ತಾಳೆ. ನಾನು ಇಲ್ಲಿ ಇರೋದಿಲ್ಲ, ನಿಮ್ಮನ್ನು ಬಿಟ್ಟಿರೋದಿಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗೋ ಥರ ಮುದ್ದಾಡಿ ಆದಮೇಲೆ, ಸೊ ಅದು ಕೂಡ ಈ ದಡ್ಡಿದು ಕನಸೇ ಆಗಿರುತ್ತೆ. ಆ್ಯಕ್ಚುಲಿ ಬರೇ ಕನಸು ಕಾಣೋದ್ರಲ್ಲೇ ಜೀವನ ಕಳೆದೋಗ್ಬಿಟ್ಟಾರೆ ಇಬ್ಬರು ಕೂಡ. ಆದರೆ ಸುಮ್ಮನೆ ನಿಂತು ಮುಖ ನೋಡ್ಕೊಂಡು ನಿಂತಿರ್ತಾಳೆ. ಆವಾಗ ಸತ್ಯಣ್ಣ ಇದ್ಕೊಂಡು ಒಂಥರ ಶಾಕಿಂದ ಮುಖ ನೋಡ್ಕೊಂಡಿದ್ದಾಯಿತು, ಅದೇನಂತ ಮಾತಾಡಿ ಅಂತ ಹೇಳಿದಾಗ, ಸೊ ಇನ್ನೇನು ಶ್ರವಣ ಇದ್ಕೊಂಡು, ಅಲ್ಲ ಕಣ ಅಜಿತ, ಇವಾಗ ಬೇರೆ ವಾರ್ಷಿಕೋತ್ಸವ ಇದೆ ನಿಮ್ಮಿಬ್ಬರದು, ಹೇಗಾದರೂ ಮಾಡಿ ಒಂದು 2 ಡೇಸ್ ಬಿಟ್ಟು ಹೋಗೋ ಅಂತ ಅಂದಾಗ, ಮವ ಅದು ಸ್ಪೆಷಲ್ ಕೇಸ್ ಮವ, ಏನು ಗೊತ್ತಾ, ಅದನ್ನು ನನಗೆ ಕೊಟ್ಟಿದ್ದಾರೆ, ಆ್ಯಕ್ಚುಲಿ ಸಿನ್ಸಿಯರ್ ಆಫೀಸರೇ ಹೋಗಿ ಮಾಡಬೇಕಂತೆ, ಸೊ ಹಾಗಾಗಿ ನಾನೇ ಮಾಡಬೇಕು ಮವ ಅಂತೇಳಿ ಹೇಳಿದಾಗ, ಸಂಗೀತ ಇದ್ಕೊಂಡು, ತಾಯಿ ಮಗನ ದೂರ ಮಾಡೋದಕ್ಕಾರ ಅದು ಯಾರಿಗಾಯ್ತೋ ಕಣೋ, ನನಗಂತೂ ಒಂದು ಗೊತ್ತಾಗ್ತಿಲ್ಲ, ನಿನ್ನ ಬಿಟ್ಟು ಹೇಗೋ ಇರೋದು ನಾನು ಅಂತ ಹೇಳ್ಬಿಟ್ಟು ಅವರಮ್ಮ ತುಂಬ ಫೀಲ್ ಮಾಡ್ಕೋತಾರೆ. ಅಮ್ಮ ಏನು ಮಾಡೋದು ಅಮ್ಮ, ಈ ಕೆಲಸ ಇರೋದೇ ಹಂಗೆ ಅಂತ ಅಂದಾಗ ಅಜ್ಜಿ ಕೂಡ ಬೈತಾರೆ, ಅದೆಂಥ ಕೆಲಸನೋ, ಅದೆಂಥದ ಕೆಲಸ ಅದು, ನಿನಗೆ ಈ ಫ್ಯಾಮಿಲಿಗಿಂತ ಕೆಲಸನೇ ಇಂಪಾರ್ಟೆಂಟ್ ಏನೋ ಅಂತ ಅಜ್ಜಿ ಕೂಡ ಬೈತಾರೆ. ಇನ್ನು ದೇವಿಯನೇ ಕೂಡ ಒಂದು ಮಾತು ಹೇಳ್ತಾಳೆ, ಅಲ್ಲ ಕಂದ, ಒಂದು ಕೆಲಸ ಮಾಡು ನೀನು, ಹೇಗಾದರೂ ಮಾಡಿ ಇನ್ನೊಂದು ವಾರ ರಜೆ ತೊಗೊಂಡ್ಬಿಟ್ಟು ಆ್ಯಕ್ಚುಲಿ ಇಲ್ಲೇ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಡ್ಯೂಟಿಗೆ ಹೋಗ್ಬೋದಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗೇನಿಲ್ಲತ್ತೆ, ಅದು ಹೇಳಿದ ಮೇಲೆ ನಾನು ಹೋಗಲೇಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ ಅಂತೂ ನೋಡಿ ಸುಮ್ಮನೆ ಕಣ್ಣಲ್ಲೇ ನೀರು ತುಂಬ್ಕೊಂಡು ಅಳ್ತಾ ಇರ್ತಾಳೆ. ಎಲ್ಲರೂ ಕೂಡ ಫೀಲ್ ಮಾಡಿಕೊಂಡು, ಅಲ್ಲ ಕಣೋ, ನಿಮ್ಮ ವಾರ್ಷಿಕೋತ್ಸವಕ್ಕೆ ನಾವು ಇಲ್ಲಿ ಮಂಡಕ್ಕಿ ತಿಂದ್ಕೊಂಡು ಆ್ಯಕ್ಚುಲಿ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಏನೇನೋ ಸರ್ಪ್ರೈಸ್ ಪ್ಲ್ಯಾನ್ನ ಮಾಡ್ತಾಯಿದ್ದೀವಿ, ಆದರೆ ನೀನು ನೋಡಿದ್ರೆ ಹೋಗ್ತೀನಿ ಅಂತ ಇದೆಯಾ, ಏನೋ ಮಾಡೋದು ಅಂತೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾರೆ. ಹಂಗೆ ಎಲ್ಲರೂ ಏನೇ ಹೇಳಿದ್ರು ಕೂಡ ಅಲ್ಲಿ ಒಂದೇ ಉತ್ತರ ಅಜಿತ್ ಬಾಯಲ್ಲಿ, ಇಲ್ಲ ಡ್ಯೂಟಿಗೆ ಹೋಗಲೇಬೇಕು, ಸಿನ್ಸಿಯರ್ ಆಫೀಸ್ ನಾನು ಆ ಕೆಲಸ ಮಾಡಲೇಬೇಕು ಅಂತ ಕೂಡ ಹೇಳಿರ್ತಾರೆ. ಇದನ್ನೆಲ್ಲ ಮಾಡ್ರೆ ಸತ್ಯಣ್ಣನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸತ್ಯಣ್ಣನೇ ಟ್ರಾನ್ಸ್ಫರ್ಸ್ ಲೆಟ್ರ್ ಕಳಿಸಿ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳಿರ್ತಾರೆ. ಯಾಕಂದರೆ ಲಾಯರ್ ಅಲ್ವಾ, ಅವ್ರು ಏನು ಹೇಳಿದ್ರು ನಡೆಯುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಅದಾದರೆ ಮನೆಯವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಈ ಭೂಮಿನ ಹೇಗಾದರೂ ಮಾಡಿ ಅಜಿತ್ನ ಒಂದು ಮಾಡಬೇಕು ಅನ್ನೋದು ಸತ್ಯಣ್ಣನ ಪ್ಲ್ಯಾನ್ ಆಗಿರುತ್ತೆ. ಇನ್ನೇನು ಫೈನಲಿ ಮುಖ ನೋಡ್ಕೊತಾ ಇರ್ತಾರಲ್ವ ಇವರಿಬ್ಬರು ಕೂಡ. ಈ ಅಶ್ವಿನಿಗಂತೂ ಎಲ್ಲೋ ಒಂದು ಕಡೆ ಶಾಕು, ಮತ್ತು ಅಂಜುಗೂ ಡೌಟ್, ಅವರಿಬ್ಬರಿಗೂ ಡೌಟ್ ಇದೆ, ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದಾರೆ, ಇವರೇನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಫೈನಲಿ ಇನ್ನು ಸಂಗೀತ ಇದ್ಕೊಂಡು, ಅಲ್ಲ ಕಣೋ ಅಜಿತು, ಹೇಗೋ ನಿನ್ನ ಬಿಟ್ಟಿರೋದು, ಹಾಗಾದರೆ ಭೂಮಿನ ಕರ್ಕೊಂಡು ಹೋಗು ಅಂತಂದಾಗ, ಅಮ್ಮ ಭೂಮಿನ ಕರ್ಕೊಂಡು ಹೋಗೋಕ್ಕಾಗಲ್ಲಮ್ಮ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೇಳ್ಬಿಡ್ತಾನೆ. ಆಗ ಭೂಮಿ ತುಂಬಾ ಶಾಕ್ ಆಗಿಬಿಡ್ತಾಳೆ. ಅಲ್ಲ ಕಣೋ, ಮತ್ತು ಫ್ಯಾಮಿಲಿ ಎಲ್ಲಿರುತ್ತೋ ಅಲ್ಲೇ
ನೀನೆಲ್ಲಿರ್ತೀಯ, ಫ್ಯಾಮಿಲಿನೂ ಅಲ್ಲೇ ಇರಬೇಕಲ್ಲ ಅಂತ ರಾಮಣ್ಣ ಹೇಳಿದಾಗ, ಹಾಗಾಗಲ್ಲಪ್ಪ, ಏಕೆಂದರೆ ಆ ಊರೇ ವಸ್ತು ನನಗೆ. ಆ್ಯಕ್ಚುಲಿ ಅಲ್ಲಿ ಹೋಗಿ ಇನ್ನು ಅಲ್ಲೇನಿದೆ ವಾತಾವರಣ, ಯಾವ ಥರ ಜನ ಇದ್ದಾರೆ, ಏನು ಕತೆ ಅಂತೆಲ್ಲ ನೋಡ್ಕೋಬೇಕಲ್ವ ನಾನು ಕೂಡ ಅಂತೇಳಿ ಅಜಿತ್ ಹೇಳ್ತಾನೆ. ಸೊ ಇನ್ನೇನು ಅಲ್ಲಿಗೆ ಫೈನಲಿ ಇನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳೇ ಬಿಡ್ತಾನೆ ಸಡನ್ನಾಗೆ. ಇನ್ನು ಅದೆಲ್ಲ ಆದಮೇಲೆ ಫೈನಲಿ ಯಾವ ಊರಿಗೆ ಟ್ರಾನ್ಸ್ಫರ್ ಆಗಿರೋದಂತ ಶ್ರವಣ್ ಕೇಳಿದಾಗ ವಿಜಯವಾಡನೋ ಅರ್ಥ ಆಗ್ತಿಲ್ಲ, ಬೇಜಾರು ಮಾಡ್ಕೊಬಿಡಿ. ಸೊ ಒಂದು ಊರನ್ನ ಹೇಳ್ತಾನೆ. ಅಷ್ಟು ಲಾಂಗ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಅಷ್ಟು ಲಾಂಗ್ ಮಾಡಿದಾರಂತ ಅಜಿತ್ ಕೂಡ ಹೇಳ್ತಾನೆ. ಸೊ ವಿಜಯವಾಡನ ವಿಜಯಪುರನ ಅಂತ ಹೇಳ್ದೆ. ಸೊ ಆ ಊರ ಹೆಸರು ನನಗೆ ಕನ್ಫ್ಯೂಷನ್ ಆಗಿದೆ, ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಸೊ ಇನ್ನೇನು ಅದೆಲ್ಲ ಆದಮೇಲೆ, ಅಲ್ಲ ಕಣೋ ಅಜಿತ, ಯಾಕೋ ಈ ಥರ ಮಾಡ್ತಿದ್ಯಾ, ಒಂದೆರಡು ದಿನ ಇದ್ಬಿಟ್ಟು ಹೋಗೋ, ಭೂಮಿನೂ ಕರ್ಕೊಂಡೋಗೋ, ಅವಳು ಹೇಗೋ ಇರ್ತಾಳೆ ಒಬ್ಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನು ಮಾಡೋದಮ್ಮ, ಹೋಗಲೇಬೇಕಮ್ಮ, ಈಗ ಡ್ಯೂಟಿಗೆ ಇಂಪಾರ್ಟೆಂಟ್ ನಾನು ಅಂತ ಅಜಿತ್ ಹೇಳ್ತಾನೆ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ, ಏನು ಕತೆ, ಏನಾದರೂ ಭೂಮಿನ ಕರ್ಕೊಂಡು ಹೋಗ್ತಾನ ಅಜಿತು, ಇಬ್ಬರು ಒಂದಾಗ್ತಾರ, ಮನ ಬಿಚ್ಚಿ ಮಾತಾಡ್ತಾರ, ಒಬ್ರಿಗೊಬ್ರು ಪ್ರೀತಿ ಹಂಚ್ಕೊಳ್ತಾರ ಹೋಗೋ ಟೈಮಲ್ಲಾದ್ರೂ. ಏಕೆಂದರೆ ಪ್ರೀತಿ ಅನ್ನೋದು ದೂರ ಇದ್ದಾಗೆ ಗೊತ್ತಾಗೋದು, ಒಬ್ಬರನ್ನ ಬಿಟ್ಟು ಒಬ್ರು ಇರೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ಪ್ರೀತಿ ಬೆಲೆ ಏನಂತ ಇಬ್ರಿಗೂ ಕೂಡ ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ಮನವರಿಕೆ. ಸೊ ಇವ್ರಿಗೂ ಕೂಡ ಹಾಗೆ ಆಗ್ಬೋದಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಒಬ್ರನ್ನ ಬಿಟ್ಟು ಒಬ್ಬರು ದೂರ ಇದ್ದಾಗ ಅವಾಗ ಅವ್ರ ಕೈಲಿ ಆಗೋದೇ ಇಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕೆ. ಸೊ ಆಗ ಹೇಳ್ಕೊಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ನಾಳೆ ಸಿಗ್ತೀನಿ. ಥ್ಯಾಂಕ್ ಯು.